ಹಲೋ ಆಲ್, ದಿಸ್ ಇಸ್ ಕಂಟಿನ್ಯೂಷನ್ ಪಾರ್ಟ್ ಆಫ್ ಲಾಸ್ಟ್ ವಿಡಿಯೋಲಿ ಡಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಈ ವಿಡಿಯೋಲಿ ಬೀಡನ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಈ ಥರ 2 strands ಥ್ರೆಡ್ನ ತೊಗೊಳ್ಳಿ. ಸ್ಮಾಲ್ ನೀಡಲ್ಗೆ 1 mm ಬೀಡ್ ಮತ್ತು 2 mm ಬೀಡ್ ಯೂಸ್ ಮಾಡಿ ಇದನ್ನು ಸ್ಟಿಚ್ ಮಾಡ್ತಿದ್ದೀನಿ. ಫಸ್ಟು 2 mm ಬೀಡ್ ಹಾಕ್ಕೊಳ್ಳಿ. ಮಿಡಲಲ್ಲಿ 1 mm ಬೀಡ್, ಅಗೇನ್ 2 mm ಬೀಡ್. ಒಂದು ಚೈನ್ ಗ್ಯಾಪ್ನ ಬಿಟ್ಟು ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಟುವರ್ಡ್ಸ್ ಟು ಡೌನ್ ನೀಡಲ್ನ ತಗೊಳ್ಳಿ. ಈ ಥರ ಬರುತ್ತೆ. ದೆನ್ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಟರ್ನ್ ಮಾಡಿ ಬೀಡ್ ಒಳಗಡೆಯಿಂದ ಥ್ರೆಡ್ ತಗೊಂಡು ಇವಾಗ ಒಂದು 1 mm ಬೀಡು ಮತ್ತು 2 mm ಬೀಡನ್ನ ಹಾಕ್ತೀವಿ. 1 mm ಬೀಡ್ ದೆನ್ 2 mm ಬೀಡ್ ಹಾಕ್ಬಿಟ್ಟು ಸೇಮ್ ಅದೇ ಥರ ಒಂದು ಚೈನ್ ಗ್ಯಾಪ್ನ ಬಿಟ್ಟು ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಟುವರ್ಡ್ಸ್ ಟು ಡೌನ್ ನೀಡಲ್ನ ತೊಗೊಬೇಕು. ದೆನ್ ಬ್ಯಾಕ್ ಸೈಡಿಂದ ಬೀಡ್ ಒಳಗಡೆ ಮತ್ತೆ ಥ್ರೆಡ್ನ ತೊಗೊಬೇಕು. ಹಿಂಗೆ ಮಾಡೋದ್ರಿಂದ ಸ್ಟಿಫಾಗಿ ಬರುತ್ತೆ. ಅದು ಬೀಡ್ಸು ಸ್ಟಿಫಾಗಿ ಕೂರುತ್ತೆ. ಲೂಸ್ ಆಗಿಬಿಟ್ರೆ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ದಟ್ ಬ್ಯಾಕ್ ಸೈಡಿಂದನೂ ಬೀಡ್ ಒಳಗಡೆಯಿಂದ ಥ್ರೆಡ್ ತೊಗೊತೀವಿ, ಸ್ಟಿಫಾಗಿ ಬರುತ್ತೆ. ಈ ಥರ ಸ್ಟಿಚ್ ಮಾಡಿ ದೆನ್ ಬ್ಯಾಕ್ ಸೈಡ್ ಬೀಡಿಂದ ಥ್ರೆಡ್ನ ತೆಗೀರಿ. ಈ ಥರ ಇದೊಂದು ಡೀಟೇಲ್ಡ್ ವಿಡಿಯೋ ಆಲ್ರೆಡಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೀನಿ, ಚೆಕ್ ಮಾಡಿ. ದೆನ್ ಲಾಸ್ಟಲ್ಲಿ ಈ ಥರ ಬ್ಯಾಕ್ ಸೈಡ್ಗೆ ನಾಟ್ಸ್ ಹಾಕ್ಕೊಬೇಕು. ಆ ಥ್ರೆಡ್ ಬಿಚ್ಕೊಳ್ದೇ ಇರೋ ಥರ ನಾಟ್ಸ್ ಹಾಕ್ಕೊಳ್ಳಿ ಬ್ಯಾಕ್ ಸೈಡ್ಗೆ. ಈ ಥರ ಬ್ಯಾಕ್ ಸೈಡ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಇದ್ರದ್ದು ಡೀಟೇಲ್ಡ್ ವಿಡಿಯೋ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಮಾಡಿ ಗ್ಲೂ ಹಾಕಿ ಪೇಸ್ಟ್ ಮಾಡಿ. ದೆನ್ ಈ ಥರ ಕುಂದನ್ಸು ಶಾಪಲ್ಲಿ ಸಿಗುತ್ತೆ, ಕ್ರಾಫ್ಟ್ ಶಾಪ್ ಏನೇ ಮ್ಯಾಚಿಂಗ್ ಸೆಂಟರ್ಸಲ್ಲಿ ಸಿಗುತ್ತೆ. ಇದು ಪ್ಯಾಕಲ್ಲಿ ತೊಗೊಂಡಿದ್ದು ನಾನು ಆ್ಯಕ್ಚುಲಿ. ಇದನ್ನು ಈ ಥರ ಗ್ಲೂ ಹಾಕಿ ಆ ಸೆಂಟರಿಗೆ ಕರೆಕ್ಟಾಗಿ ಪ್ಲೇಸ್ ಆಗೋ ಥರ ಪೇಸ್ಟ್ ಮಾಡಿ. ಇದು ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಥ್ಯಾಂಕ್ ಯು.